ಇವತ್ತಿನ ಸಂಚಿಕೆಯಲ್ಲಿ ಜ್ವರದ ಬಗ್ಗೆ ಮಾತಾಡ್ತಾ ಇದ್ವಿ. ಜ್ವರ ಅಂತ ಅಂದಕ್ಷಣ ನಾನು ಆವಾಗಲೇ ಹೇಳಿದೆ, ಪ್ರಾಕೃತಿಕ ಮತ್ತು ವೈಕೃತ ಅಂತ ಎರಡು ಥರದ್ದು ಬರುತ್ತೆ. ಈ ಪ್ರಾಕೃತಿಕ ಜ್ವರ ಅಂತ ಹೇಳಿದಾಗ ಈ ವಸಂತ ಋತುನಲ್ಲಿ ಅಂದರೆ ಸ್ಪ್ರಿಂಗ್ ಸೀಸನಲ್ಲಿ ಬರುವಂತಹ ಜ್ವರ, ಹಾಗೆ ಮಳೆಗಾಲದಲ್ಲಿ ಬರ್ತಕ್ಕಂತಹ ವಾತಜ ಜ್ವರ, ಹಾಗೆ ಶರತ್ ಋತುನಲ್ಲಿ ಬರ್ತಕ್ಕಂತಹ ಪಿತ್ತದ ಜ್ವರ. ಸೊ ಈ ವಾತ ಜ್ವರ ಜಾಸ್ತಿ ಇದ್ದಾಗ ಕಾಮನ್ ಆಗಿ ಏನಾಗುತ್ತೆ, ತುಂಬ ಮೈಕೈ ನೋವು, ತಲೆನೋವು ಇರುತ್ತೆ. ಇನ್ನು ಪಿತ್ತ ಜ್ವರ ಬಂದಾಗ ನಿಮಗೆ ಗೊತ್ತಾಗುತ್ತೆ, ಮೈಯೆಲ್ಲ ತುಂಬ ಸುಡ್ತಾ ಇರುತ್ತೆ, ಮೂಗು ಬಾಯಿ ಎಲ್ಲ ಉರಿತಾ ಇರುತ್ತೆ. ಸೊ ಇನ್ನು ಕಫ ಜ್ವರ ಬಂದಾಗ ಎದೆಯೆಲ್ಲ ಕಫ ಕಟ್ಟಿರುತ್ತೆ, ನಾಲಿಗೆ ಎಲ್ಲ ವೈಟ್ ಕೋಟಿಂಗ್ ಜಾಸ್ತಿ ಆಗಿರುತ್ತೆ. ಸೊ ಇದು ಯಾವುದೇ ಜ್ವರ ಆದ್ರೂ ಮೇಯ್ನಾಗಿ ಬರುವಂಥದ್ದು ಈ ಸೀಸನಲ್ ವೇರಿಯೇಷನ್ ಇರ್ಬೋದು, ಅಥವಾ ವಾತ ಪಿತ್ತ ಕಫ ವೇರಿಯೇಷನ್ ಇಂದ ಆಗಿ ಆಮ ಫಾರ್ಮೇಷನ್ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಒಂದು ಟಾಕ್ಸಿಕ್ ಅಕ್ಯುಮುಲೇಟ್ ಆಗುವಂಥದ್ದು ದೇಹದಲ್ಲಿ, ಅದಕ್ಕೆ ನಾವು ಆಮ ಅಂತ ಹೇಳ್ತೀವಿ. ಸೊ ಈ ಆಮ ಅಕ್ಯುಮುಲೇಷನ್ ಆದಾಗ ಈಸಿಯಾಗಿ ನಾವು ನೋಟಿಫೈ ಮಾಡ್ಬೋದು. ಯಾವ ಥರ ಅಂತಂದರೆ, ನಿಮ್ಮ ನಾಲಿಗೆಯನ್ನು ನೀವು ದಿನ ಕನ್ನಡಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಸೊ ನಾಲಿಗೆಯನ್ನು ನೋಡಿಕೊಂಡ್ರೆ ಆ ವೈಟ್ ಕೋಟಿಂಗ್ ಇದೆ ಅಂತಂದರೆ ನಿಮಗೆ ಇನ್ನೇನು ಇವತ್ತು ಅಥವಾ ನಾಳೆ ಜ್ವರ ಬರುವಂಥ ಸಂಭವ ಇರುತ್ತೆ. ಹಾಗೆ ರುಚಿ ಇರೋದಿಲ್ಲ, ಡೈಜೆಷನ್ ಇರೋದಿಲ್ಲ, ಮೋಷನ್ ಸರಿಯಾಗಿ ಹೋಗೋದಿಲ್ಲ, ಹೊಟ್ಟೆನಲ್ಲಿ ಬ್ಲೋಟಿಂಗ್ ಸಮೇತ ಶುರು ಆಗುತ್ತೆ. ಸೊ ಈ ಆಮನ ಕರಗಿಸ್ಬೇಕು ಅಂತಂದರೆ ನಾವಾಗಲೇ ಹೇಳ್ದಾಗೆ ಈಸಿ ಫಾರ್ ಡೈಜೆಷನ್ ಅಂದರೆ ಲೈಟ್ ಲಘು ಆಹಾರ ಅಂತ ಹೇಳ್ತೀವಿ. ಸೊ ಆ ಲಘು ಆಹಾರನ ನಾವು ತಗೊಳ್ತಾ ಬಂದರೆ ನಮ್ಮದು ಜೀರ್ಣಶಕ್ತಿನೂ ವೃದ್ಧಿ ಆಗುತ್ತೆ, ಹಾಗೆ ಜ್ವರ ಸಮೇತ ಬರೋದಿಲ್ಲ, ಬರದೇ ಇರೋ ಹಾಗೆ ತಡಿಬೋದು. ನೀವು ನಾಲ್ಗೆನ ದಿನ ಕನ್ನಡಿಲಿ ನೋಡ್ಕೊಳ್ತಾ ಬನ್ನಿ, ಜ್ವರ ಬರದೇ ಇರೋ ಹಾಗೆ ಖಂಡಿತ ನೀವು ತಡಿಬೋದು. ಸೊ ಈ ಥರದ ಲಘು ಆಹಾರದ ಬಗ್ಗೆ ಮಾತಾಡ್ತಿದ್ವಿ. ಅದರಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ತುಂಬ ಜನ ಹೇಟ್ ಮಾಡ್ತಾರೆ ಈ ಥರ ರೆಸಿಪಿನ. ಅದರಲ್ಲಿ ಒಂದು ಯಾವುದು ಅಂತಂದರೆ ಹೆಸರು ಬೇಳೆ ಕಿಚಡಿ. ಈ ಹೆಸರು ಬೇಳೆ ಕಿಚಡಿ ಮಾಡ್ಕೊಳ್ಳೋದು ತುಂಬ ಸುಲಭ, ಒಂದು 10ರಿಂದ 15 ನಿಮಿಷದ ಕೆಲಸ ಅಂತಲೇ ಹೇಳ್ಬೋದು. ಸೊ ಈ 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿನ ನೀವು ಡೈಜೆಷನ್ ಲೋ ಇದ್ದಾಗ, ಸುಸ್ತಿದ್ದಾಗ ಅಥವಾ ಫೀವರ್ ಇದ್ದಾಗ ಸೇವಿಸ್ತಾ ಬಂದರೆ ಆ ಸುಸ್ತೂ ಕಡಿಮೆ ಆಗುತ್ತೆ, ಹಾಗೆ ನಿಮ್ಮ ಇಮ್ಯುನಿಟಿ ಸಮೇತ ಜಾಸ್ತಿ ಆಗುತ್ತೆ. ಹೆಸರು ಬೇಳೆ ಕಿಚಡಿಗೆ ಬೇಕಾಗುವ ಸಾಮಗ್ರಿಗಳು: ಅಕ್ಕಿ, ಹೆಸರುಬೇಳೆ, ತೆಂಗಿನ ಎಣ್ಣೆ, ಕಾಳು ಮೆಣಸಿನ ಪುಡಿ, ಸಾಸಿವೆ, ಸೈಂಧವ ಉಪ್ಪು, ಜೀರಿಗೆ. ಹೆಸರುಬೇಳೆ ಕಿಚಡಿನ ಹೇಗೆ ಮಾಡೋದು ಅನ್ನೋದನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಹೆಸರುಬೇಳೆ ಒಂದು ಕಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಒಂದು 10 ನಿಮಿಷ ನೆನೆಸಿಡಿ. 10 ನಿಮಿಷ ನೆನೆಸಿದ ನಂತರ ಆ ನೀರನ್ನು ಚೆಲ್ಲಿ ಅದನ್ನು ನಾನು ಈಗ ಈ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಅಕ್ಕಿನ ಸಮೇತ ತೊಳೆದು ಒಂದು 10 ನಿಮಿಷ ನೆನೆಸಿ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸೋಣ. ಇದನ್ನು ನೀವು ಬೇಕಿದ್ರೆ ಸಪ್ರೇಟಾಗೂ ಬಾಯ್ಲ್ ಮಾಡ್ಕೊಳ್ಬೋದು, ಅಥವಾ ಒಟ್ಟಿಗೆ ಬೇಕಿದ್ರೂ ಬಾಯ್ಲ್ ಮಾಡ್ಕೊಳ್ಬೋದು. ಹೆಸರು ಬೇಳೆ ಸಮೇತ ಬೇಗ, ಅಕ್ಕಿ ಬೆಂದಷ್ಟೇ ಈಸಿಯಾಗಿ ಬೇಯುತ್ತೆ. ಈಗ ತೊಗರಿ ಬೇಳೆ ಎಲ್ಲ ಆದರೆ ತುಂಬ ಟೈಮ್ ತೊಗೊಳುತ್ತೆ, ಆವಾಗ ನಿಮ್ಗೆ ಒಟ್ಟಿಗೆ ಬೇಯಿಸೋದಕ್ಕಾಗೋದಿಲ್ಲ. ಹಾಗೆ ಅದು ವಾತ ಸಮೇತ ಜಾಸ್ತಿ ಮಾಡುತ್ತೆ. ಈ ಹೆಸರು ಬೇಳೆ ಅನ್ನುವಂಥದ್ದು ಇದ್ರ ಟೇಸ್ಟ್ ಸ್ವೀಟ್ ಆದರೂ ಸಮೇತ ಇದ್ರ ಡೈಜೆಷನ್ ಆಗ್ತಾ ಇದ್ದ ಹಾಗೆ ತುಂಬ ಈಸಿ ಅಂತಲೇ ಹೇಳ್ತೀವಿ. ಇದಕ್ಕೋಸ್ಕರ ಅಂದರೆ ವಿಚಿತ್ರ ಪ್ರತ್ಯಾರಬ್ಧ ಗುಂಪಲ್ಲಿ ಸೇರುವಂತಹ ಒಂದು ಹರ್ಬ್, ಆಯುರ್ವೇದದಲ್ಲಿ ಬರ್ತಕ್ಕಂಥ ಒಂದು ಹರ್ಬ್ ಅಂತ. ಯಾಕಂದರೆ ಇದ್ರ ನೇಚರ್ ಏನಿದೆ, ಸ್ವೀಟ್ ನೇಚರ್ ಇದೆ, ಆದರೆ ದೇಹಕ್ಕೆ ಸೇರ್ತಾ ಇದ್ದ ಹಾಗೇ ಲೈಟ್ ಫಾರ್ ಡೈಜೆಷನ್. ಹಾಗೆ ಬೇರೆ ಬೇಳೆ ಕಾಳುಗಳು ಹೇಗೆ ನಿಮ್ಮಲ್ಲಿ ವಾತವನ್ನು ಜಾಸ್ತಿ ಮಾಡುತ್ತೆ, ಆ ಥರ ಈ ಬೇಳೆ, ಹೆಸರು ಬೇಳೆ ನಿಮ್ಮಲ್ಲಿ ವಾತವನ್ನು ಜಾಸ್ತಿ ಮಾಡೋದೇ ಇಲ್ಲ. ಸೊ ಹಾಗಾಗಿ ಜ್ವರ ಬಂದಾಗ ಈ ಹೆಸರು ಬೇಳೆ ರಸಮ್ನಾದರೂ ತೊಗೊಳ್ಬೋದು, ಹೆಸರು ಬೇಳೆ ಸೂಪನ್ನಾದರೂ ಕುಡಿಬೋದು, ಹಾಗೆ ಹೆಸರು ಬೇಳೆ ಕಿಚಡಿನ ಸಮೇತ ನೀವು ಮಾಡ್ಕೊಳ್ಬೋದು. ಹೆಸರು ಬೇಳೆ ಮತ್ತು ಅಕ್ಕಿ ಬೇಯ್ತಾ ಇದೆ. ಸೊ ಇದ್ರ ಜೊತೆಗೆ ಒಂದು ತಡ್ಕನ್ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ತುಂಬ ಸಿಂಪಲ್ಲಾಗಿ, ಯಾಕಂದರೆ ಜ್ವರ ಬಂದಾಗ ಜಾಸ್ತಿ ಹೆವಿ ಫುಡ್ ತಿನ್ನಬಾರ್ದು ಅಂತ ನಾವು ಈಗಲೇ ಹೇಳ್ತಿದ್ವಿ, ಹಾಗಾಗಿ ಸಿಂಪಲ್ಲಾಗಿ ಒಂದು ಒಗ್ಗರಣೆ. ಒಂದು ಅರ್ಧ ಚಮಚದಷ್ಟು ಎಣ್ಣೆ. ಈ ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸಾಸಿವೆಯನ್ನು ಸೇರಿಸೋಣ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ. ಈ ಒಗ್ಗರಣೆನ ಈ ಹೆಸರು ಬೇಳೆ ಕಿಚಡಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಾಳು ಮೆಣಸಿನ ಪುಡಿ. ಸೊ ಆಗಲೇ ಹೇಳಿದಾಗೆ ದೇಹದಲ್ಲಿ ಉಷ್ಣತೆಯನ್ನು ಕ್ರಿಯೇಟ್ ಮಾಡುವಂತಹ ಒಂದು ಅಂಶ ಇದು. ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಹಾಗೆ ಆಮ ಏನಿದೆ ಅದನ್ನು ಕರಗಿಸುತ್ತೆ.
ಸೊ ಹಾಗಾಗಿ ಅದನ್ನು ನಾವು ತಪ್ಪದೆ ಸೇರಿಸ್ಬೇಕು. ಹಸಿಮೆಣಸನ್ನು ಯೂಸ್ ಮಾಡಬೇಡಿ. ಬಹಳಷ್ಟು ಮಂದಿ ಏನು ಮಾಡ್ತಾರೆ ಅಂತಂದರೆ ಖಾರ ಬೇಕು ಅಂತ ಹೇಳಿ ಹಸಿಮೆಣಸನ್ನು ಹಾಕೋದಿದೆ ಕಿಚಡಿಗೆ. ಸೊ ಅದನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಜೀರಿಗೆ ಅಥವಾ ಜೀರಿಗೆ ಪುಡಿಯನ್ನು ಸೇರಿಸ್ಬೋದು. ಹಾಗೆ ಕಾಳು ಮೆಣಸಿನ ಪುಡಿನ ಸೇರಿಸಿ, ಇದ್ರ ಜೊತೆ ಬೇಕಿದ್ರೆ ನಿಮಗೆ ಕಾಳು ಮೆಣಸು ಬೇಡ ಅನಿಸಿದರೆ ಹಿಪ್ಪಲಿ ಪುಡಿನ ಸಮೇತ ನೀವು ಸೇರಿಸ್ಕೊಳ್ಬೋದು. ಈಗ ಹೆಸರುಬೇಳೆ ಕಿಚಡಿ ರೆಡಿ ಇದೆ. ಜ್ವರ ಬಂದಾಗ ಏನು ತಿನ್ನಬೇಕು ಅಂತ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೆನ್ಪಿಟ್ಕೊಳ್ಳಿ, ಈಸಿ ಫಾರ್ ಡೈಜೆಷನ್. ನಿಮಗೆ ತಿಂತಾ ಇದ್ದ ಹಾಗೆ ಅರ್ಧ ಗಂಟೆನಲ್ಲೇ ಜೀರ್ಣ ಆಗಬೇಕು, ಆ ಥರದ ಆಹಾರನ ತಗೊಳ್ಬೇಕು. ಅದರಲ್ಲಿ ಒಂದು ಈ ಕಿಚಡಿ.